ಲೈಫ್ ಒಳಗೆ ಇಮೋಷ್ನಲ್ ಮತ್ತು ಅಟ್ಯಾಚ್ಮೆಂಟ್ ಭಾಳ ಇರಬಾರ್ದು. ಅದು ಒಳ್ಳೇದಲ್ಲ. ಯಾಕಂದ್ರೆ ಈಗ ನಮ್ಮ ಮನ್ಯಾಗ 3 ತಿಂಗಳಾಯಿತು ಬೆಕ್ಕಿನ ಮರಿಗಳಿದ್ದು. ಅಂದ್ರೆ 2 ಕ್ಯಾಟ್ ಅದಾವೆ ನಮ್ಮ ಮನ್ಯಾಗ, ಗಂಡ ಹೆಣ್ಣ ಮರಿ ಹಾಕಿತ್ತದು. ಅವಕ್ಕೆ ಇಷ್ಟು ಪ್ರೀತಿಯಿಂದ ಸಾಕೇನಂದ್ರೆ ಒಟ್ಟು ಭಾಳ ಖರ್ಚು ಮಾಡೋದು ಅದ್ರ ಮೇಲೆ. ಅಂದ್ರೆ ಅದು ನನ್ನ ಪರ್ಸ್ನಲ್ ಚಾಯ್ಸ್. ಬಟ್ ಟೋಟಲ್ 6 ಟೋಟಲ್ ಕ್ಯಾಟ್ ಇದ್ದು. 2 ಗಂಡ ಹೆಣ್ಣ, ಆಮೇಲೆ 4 ಮರಿ ಆಗಿದ್ದು. ಬಟ್ 4 ಮರಿಗೆ ನಾವು ಕೊಡಲೇಬೇಕಿತ್ತು. ಯಾಕಂದ್ರೆ ನಾನು ಟ್ರಾವೆಲ್ ಮಾಡ್ತೀನಿ, ಜಾಬ್ ಬೆಂಗ್ಳೂರ್ದಾಗ ಮಾಡ್ತೀನಿ. ಸೊ ಸಮಸ್ಯೆ ಆಕೈತಿ. 2 ಬೆಕ್ಕ ನಮ್ಮ ಕಡೆ ಅದಾವ. ಬಟ್ ಬಾಕಿದ 4 ಮರಿ ನಾವು ನಿನ್ನೆ ಕೊಟ್ಟು ಆದರೆ ಇಷ್ಟು ತ್ರಾಸ ಆತ್ಲ. ಕಣ್ಣಾಗ ನೀರು ಬಂತು, ನಾ ಊಟನೇ ಮಾಡಿಲ್ಲ. ಸೊ ಯಾವ ವ್ಯಕ್ತಿ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇರ್ತಾನಲ್ಲ ಅವನಿಗೆ ಅದೊಂದು ಯಾರೋ ಒಬ್ಬರು ಕನ್ನಡ ಲೇಖಕರು ಅದಾರ, ಅವ್ರು ಭಾಳ ಚಂದ ಹೇಳ್ಯಾರ, ಮನಸ್ಸೊಂದಿದ್ದರೆ ನೋವು ಜಾಸ್ತಿ ಅಂತ. ಸೊ ನನಗೂ ನಿನ್ನಿಂದ ಸ್ವಲ್ಪ ಮೂಡ್ ಆಫ್ ಆಯ್ತಾ. ಬಟ್ ಒಂದು ಮಾತು ಹೇಳ್ತೀನಿ, ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೇಳು. ಅದ ಮಾತು ಖರೆ ಐತಿ. ಉದಯ್ ಶಂಕರ್ ಅವ್ರು ಬರ್ದಾರಲ್ಲ, ಈ ಪ್ರಾಣಿ ಮೇಲೆ ಪ್ರೀತಿ ತೋರಿಸ್ರಿ, ಕಾಳಜಿ ಮಾಡಿರಿ, ಅದಕ್ಕೆ ಎಷ್ಟು ಬೇಕಾದ ದುಡ್ಡು ಖರ್ಚು ಮಾಡಿರಿ, ನಿಮ್ಗೆ ದೇವ್ರ ಮೆಚ್ತಾನೆ.